ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. K29EH0012 ಹೆಲ್ಮೆಟ್ ಯಾಕೆ ಹಾಕಿಲ್ರಿ? ಡಿಯೋ ಗಾಡಿ ನೀವೇ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳ್ಬಿಟ್ಟು DYSP ಬಾಗಲಕೋಟೆ ಕೆಲಸ ಮಾಡ್ತಾಯಿದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಜಾರಿಗೊಳಿಸಿದ್ದೀವಿ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳ ಮೂಲಕ ಟ್ರಾಫಿಕ್ ವಯಲೇಷನ್ಸ್ ಏನಿರ್ತವೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಮೊಬೈಲಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು, ಹೆಲ್ಮೆಟ್ ಹಾಕದೇ ಇರೋದು, ಎಲ್ಲ ವಯಲೇಷನ್ಸ್ಗಳನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ಗಳ ಮೂಲಕ, ಅಂದರೆ ಅಲ್ಲಿ ಪೊಲೀಸ್ಮೆನ್ ಇರಲ್ಲ, ಕ್ಯಾಮ್ರಾಗಳು ಇಡೀ ಟೌನಾದ್ಯಂತ ನಾವು ಇದನ್ನು ಹಾಕಿದ್ದೀವಿ. ಸುಮಾರು 325 ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ದಾವೆ. ಏನೇ ಟ್ರಾಫಿಕ್ ವಯಲೇಷನ್ಸ್ಗಳಿದ್ದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಅದು ಏನು ದಂಡ ರಸೀದಿ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಆವಾಗ ಆ RC ಓನರ್ ಏನಿರ್ತಾರೆ ಅವರಿಗೆ ಅದನ್ನು ನಾವು ಥ್ರೂ ಪೋಸ್ಟ್ ಮೂಲಕ ಮತ್ತು ಮೆಸೇಜ್ ಮೂಲಕ ದಂಡ ಕಟ್ಟಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಈ ಏನೊಂದು ದಂಡ ಕಟ್ಟೋ ಪದ್ಧತಿ ಇದೆ, ಇದು ಆ RCಗೆ ಬೋಜ ಮೇಲಕ ಕೂತ್ಕೊಳ್ಳುತ್ತೆ. ಹೀಗಿದ್ದಾಗ ಆ RC ಓನರು ಅದನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ FC ಅಥವಾ ಇತರೆ RTO ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಡ್ಯೂ ಬಿಲ್ ಕ್ಲಿಯರ್ ಆಗೋ ತನಕನೂ ಅದು ಕ್ಲಿಯರ್ ಆಗಲ್ಲ. ಹೀಗಿದ್ದಾಗ ದಯವಿಟ್ಟು ಬಾಗಲಕೋಟೆಯ ಎಲ್ಲ ನಾಗರಿಕರೆಲ್ಲ ಮನವಿ ಮಾಡೋದೇನಂತಂದರೆ, ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಇದು ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ಬಾಗಲಕೋಟೆಯ ರಸ್ತೆಗಳನ್ನು ಇನ್ನಷ್ಟು ಸುರಕ್ಷಿತವಾಗಿ ಮಾಡಲು ಬಾಗಲಕೋಟೆ ಜಿಲ್ಲಾ ಪೊಲೀಸರೊಂದಿಗೆ ದಯವಿಟ್ಟು ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು. ಯೆಲ್ಲೋ ಕಲರ್ ಬಲೇರೋ ಯಾಕಪ್ಪ ಯೂನಿಫಾರ್ಮ್ ಹಾಕಿಲ್ಲ? ಯೂನಿಫಾರ್ಮ್ ಹಾಕಬೇಕು. ಸೀಟ್ ಬೆಲ್ಟ್ ಎಲ್ಲಿ ನಿಮ್ಮದು? ನೀವೇ ಸೀಟ್ ಬೆಲ್ಟ್ ಹಾಕಬೇಕಲ್ಲ, ತಲೆ ಮೇಲೆ ಇರಬೇಕು. ಹಾಕೊಳ್ಳಿ ಹೆಲ್ಮೆಟು. ಟ್ರೆಂಡು ಡಿಜಿಟಲ್ ಯುಗ ಪ್ರಾರಂಭ ಆಗೋಗ್ಬಿಟ್ಟಿದೆ ನೋಡಿ. ಇವತ್ತು ಪೊಲೀಸ್ನವರು ಕುಂತಿದ್ದ ಜಾಗದಲ್ಲಿ ಯಾರು ಹೆಲ್ಮೆಟ್ ಹಾಕೋದಿಲ್ಲ, ಯಾರು ತ್ರಿಬಲ್ ರೈಡಿಂಗು, ಯಾರು ರಾಂಗ್ ರೂಟು, ಯಾರು ಸಿಗ್ನಲ್ ಜಂಪು, ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ, ಎಲ್ಲ ಕುಂತಿದ್ದ ಜಾಗದಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ, ಇಮಿಡಿಯೇಟು ನೋಟಿಸ್ ಇಶ್ಯೂ ಮಾಡ್ತಾರೆ. ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ವಿಷಯ. ಈಗ ನೋಡಿ, ಪೊಲೀಸ್ನವರು ಡಿಜಿಟಲೀಕರಣ ಆಗಿ ತುಂಬ ದಿವಸಗಳಾಯಿತು. ಆ ಕಡೆ ಸರಿಸುಮಾರು ಕಡೆ ಕ್ಯಾಮ್ರಾಗಳು ಸರಿಸುಮಾರು 3 ಲಕ್ಷದ ಮೇಲೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಯಾರು ವಾಹನ ಸವಾರಿದ್ದೀರ ಎಲ್ಲರೂ ಕಾನೂನನ್ನು ಉಲ್ಲಂಘಿಸದೆ ಸರಿಯಾದ ಕಾನೂನನ್ನು ಪಾಲನೆ ಮಾಡಿ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ಕೊಡಿ, ಹಾಗೆ ಮಾನ್ಯತೆ ಕೊಡಿ. ಇನ್ನಾದರೂ ಕಾನೂನು ಚೌಕಟ್ಟನ್ನು ಮೀರುವಂಥದ್ದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಕಾನೂನನ್ನು ಪಾಲನೆ ಮಾಡಿ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಅರ್ಥವ್ಯವಸ್ಥೆಯನ್ನು ಅರ್ಥೈಸ್ಕೊಂಡು ನಾವು ನಡಿಬೇಕಾಗುತ್ತೆ. ಸರ್ಕಾರದ ಕಾನೂನು ದೇವರ ಕಾನೂನು ಅನ್ನೋಂಥ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಅವರು ಮಾಡ್ತಕ್ಕಂಥದ್ದು ನಮ್ಮ ಸೇಫ್ಟಿಗೆ, ನಮ್ಮ ಒಂದು ಸುರಕ್ಷತೆ ಆಧಾರದ ಮೇಲೆ ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ನಾವು ಅವರ ಸುರಕ್ಷತೆ ಕಾಳಜಿ ಏನಿದೆ ಆ ಕಾಳಜಿಗೆ ನಾವು ಮಾನ್ಯತೆ ಕೊಡೋಣ, ಬೆಲೆ ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ.